ಮನೆ ಬಾಗಿಲಿಗೆ ಇಡಿ ನೋಟಿಸ್ ಬಂದಂತಹ ವಿಚಾರ ಮತ್ತು ನಿನ್ನೆ ತಾತ್ಕಾಲಿಕವಾಗಿ ಹೇಗೆ ಸಿಎಂ ಪತ್ನಿಯವರಿಗೆ ರಿಲೀಫ್ ಸಿಕ್ತು ಅನ್ನುವಂತಹ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಮುಂದುವರೆದ ಭಾಗವಾಗಿ ಬೀಸೋ ದೊಣ್ಣೆಯಿಂದ ಸಿಎಂ ಪತ್ನಿ ತಪ್ಪಿಸಿಕೊಂಡಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಎರಡನೇ ನೋಟಿಸ್ ಅನ್ನ ಇಡಿ ಕೊಟ್ಟಿತ್ತು. ಮೊದಲ ನೋಟಿಸ್ ತೆರವಾಗಿದ್ದು ಜನವರಿ 3ನೇ ತಾರೀಕು. 7ನೇ ತಾರೀಕು ಅವ್ರು ಬರಬೇಕಾಗಿತ್ತು. ಸದ್ಯಕ್ಕೆ ಇಡಿ ವಿಚಾರಣೆಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಮುಂದಿನ ಆದೇಶದವರೆಗೂ ವಿಚಾರಣೆಗೆ ಕೋರ್ಟ್ ತಡೆಯನ್ನ ಕೊಟ್ಟಿದೆ. ಅಂದ್ರೆ ಒಂದು ಫೆಬ್ರವರಿ 10ನೇ ತಾರೀಕು ತನಕ ಇವರಿಗೆ ರಿಲೀಫ್ ಇದೆ. ಇಡಿ ವಿಚಾರಣೆಗೆ ಹೋಗುವ ತಲೆಬಿಸಿಯಿಂದ ಸಿಎಂ ಪತ್ನಿಯವರು ತಪ್ಪಿಸಿಕೊಂಡಿದ್ದಾರೆ. ವಿಚಾರಣೆಗೆ ಹೋಗೋಕ್ಕೂ ಮುಂಚೆನೆ ಲೀಗಲ್ ಪ್ರೊಟೆಕ್ಷನ್ ಅನ್ನ ಬಯಸಿದ್ರು, ಅದು ಸಿಕ್ಕಿದೆ. ಕೋರ್ಟ್ ಈ ರೀತಿ ಕನ್ಸಿಡರೇಷನ್ ಮಾಡೋದಕ್ಕೂ ಕೂಡ ಕೆಲ ಕಾರಣಗಳು ಇದೆ. ನಿನ್ನೆ ಯಾರ್ಯಾರು ವಾದ ಪ್ರತಿವಾದವನ್ನು ಆಲಿಸಿದ್ರೆ ಅವ್ರಿಗೆ ನೆನಪಿರಬಹುದು ಯಾವ್ಯಾವ ವಿಚಾರಗಳನ್ನು ಹೇಳಿದ್ರು ಅಂತ. ಸೊ ಇದು ಬಿಗ್ ರಿಲೀಫ್ ಅಂತ ಹೇಳ್ತಾ ಇರುವಂತದ್ದು. ರಿಲೀಫ್ ಬಿಗ್ ಅಂತ ಏನಿಲ್ಲ, ತಾತ್ಕಾಲಿಕವಾಗಿರುವಂತ ರಿಲೀಫ್. ನಾಳೆ ಫೆಬ್ರವರಿ 10ನೇ ತಾರೀಕಿನ ವಾದ ಪ್ರತಿವಾದಗಳು ಏನೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ ಈಗ ಸದ್ಯಕ್ಕೆ. ಆ ಸಂದರ್ಭದಲ್ಲಿ ಕೋರ್ಟ್ ಯಾವ ರೀತಿಯಾಗಿ ನಿರ್ಧಾರವನ್ನು ಮಾಡುತ್ತೆ ಅಂತ ನಿನ್ನೆ ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನ ಹೈಕೋರ್ಟ್ ನೀಡಿತ್ತು. ಇಡಿ ತನಿಖೆಯ ನೋಟಿಸ್ ವಜಾಕ್ಕೆ ಹೈಕೋರ್ಟ್ ಮೆಟ್ಟಿಲೇರಿದ್ರು ಸಿಎಂ ಪತ್ನಿಯವರು. ಇಡಿ ವಿಚಾರಣೆಗೆ ನೋಟಿಸ್ ಅನ್ನ ನೀಡಿರೋದು ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅನ್ನೋದ್ರ ಯಾರು ವ್ಯಾಖ್ಯಾನ ಮಾಡ್ತಿಲ್ಲ. ನೋಟಿಸ್ಗೆ ತಡೆ ನೀಡಬೇಕು ಅಂತ ಕೇಳಿದ್ರು ಸಿಎಂ ಪತ್ನಿ ಪರ ವಕೀಲರು. ಮುಂದಿನ ವಿಚಾರಣೆಯನ್ನು ಫೆಬ್ರವರಿ 10ಕ್ಕೆ ಮುಂದೂಡಿದೆ ನ್ಯಾಯಾಲಯ. ಸೊ ಯಾವುದೇ ಕಾರಣಕ್ಕೂ ಕೂಡ ಇದು ಬಿಗ್ ರಿಲೀಫ್ ಅಲ್ಲ, ಇದು ತಾತ್ಕಾಲಿಕವಾಗಿರುವಂಥ ರಿಲೀಫೇ. ಯಾಕೆ ಅಂತಂದರೆ ಫೆಬ್ರವರಿ 10ರ ನಂತರ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಅವತ್ತಿನ ದಿನ ಬೇರೆ ರೀತಿಯಲ್ಲೂ ಆಗ್ಬೋದು. ಬೇರೆ ರೀತಿಯಲ್ಲಿ ವಾದ ಪ್ರತಿವಾದಗಳು ಬಂದಾಗ ಅದನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ರೈಟ್, ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಾಗೇಶ್, ಈಗ ಸಿಎಂ ಪತ್ನಿ ಅವರಿಗೆ ತಾತ್ಕಾಲಿಕವಾಗಿ ಒಂದು ಬ್ರೀತಿಂಗ್ ಸ್ಪೇಸ್ ಸಿಗ್ತಾ ಇದೆ, ಒಪ್ಕೊಳ್ಳೋಣ. ಬಟ್ ಇಡಿ ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ. ಇಡಿ ಮುಂದೆ ಇರುವಂತಹ ಆಪ್ಷನ್ಸ್ ಏನು? ಈ ತಾತ್ಕಾಲಿಕ ರಿಲೀಫ್ ಅನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನು ಏನಾದರೂ ಹಾಕೊಳ್ತಾರೆ, ಅಥವಾ ಫೆಬ್ರವರಿ 10ನೇ ತಾರೀಕು ತನಕ ವೆಯ್ಟ್ ಮಾಡಿ CBIದು ಅದೇನೋ ಹಿಯರಿಂಗ್ ಆಗುತ್ತೆ ಅಂತ ನೋಡಿಕೊಂಡು ಮುಂದಿನ ಸ್ಟೆಪ್ ಅನ್ನ ಮೂವ್ ಮಾಡ್ತಾರಾ? ಯಾವ ಸಾಧ್ಯತೆ ಜಾಸ್ತಿ? ಮಮತಾ, ಮೂಡಾದಲ್ಲಿ ಆಗಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಅವರಿಗೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಇಡಿ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ರು. 2 ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಲಿ ಅಂತೇಳಿ ನೋಟಿಸ್ ಕೊಟ್ಟಂಥ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಕೊಟ್ಟಂಥ ನೋಟಿಸನ್ನು ಪ್ರಶ್ನೆ ಮಾಡಿ ಅವರು ಹೈಕೋರ್ಟ್ಗೆ ಹೋಗಿತ್ತು. ಹೈಕೋರ್ಟ್ ಕೂಡ ನಿನ್ನೆ ಈ ಅರ್ಜಿ ವಿಚಾರಣೆಯನ್ನು ಮಾಡಿ ತಾತ್ಕಾಲಿಕವಾಗಿ ಅಂದರೆ ಫೆಬ್ರವರಿ 10ನೇ ತಾರೀಕು ದಿನ ತನಕ ಅವರಿಗೆ ವಿಚಾರಣೆಗೆ ಹಾಜರಾಗಲಿಕ್ಕೆ ರಿಲೀಫನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಸಿಎಂ ಪತ್ನಿಯವರು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಂತ ಆಗಿದೆ. ಆದರೆ ಫೆಬ್ರವರಿ 10ರ ನಂತರ ಈ ಪ್ರಕರಣದಲ್ಲಿ ಮತ್ತೆ ವಾದ ಪ್ರತಿವಾದವನ್ನು ಆಲಿಸಿ ಕೋರ್ಟ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಒಂದಾದರೆ, ಮತ್ತೆ ಇಡಿ ಅಧಿಕಾರಿಗಳು ಕೂಡ ಸುಮ್ಮನೆ ಕೂರಲ್ಲ. ನೀವು ಹೇಳಿದ ಹಾಗೆ ಇಡಿ ಅಧಿಕಾರಿಗಳು ಕೂಡ 10ನೇ ತಾರೀಕು ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಕೋರ್ಟು ಅನ್ನುವಂಥದ್ರ ಮೇಲೆ ತೀರ್ಮಾನ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕಂದರೆ ಈಗ ತಾತ್ಕಾಲಿಕವಾಗಿ ಅಷ್ಟೇ ರಿಲೀಫ್ ಕೊಟ್ಟಿರುವಂಥ ಕಾರಣಕ್ಕಾಗಿ ಅದನ್ನು ಪ್ರಶ್ನೆ ಮಾಡುವುದು ಬಹುತೇಕ ಡೌಟು. ಅದಾದ ಬಳಿಕ ಈ ಒಂದು ಪ್ರಕರಣದಲ್ಲಿ 10ನೇ ತಾರೀಕು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಕೋರ್ಟ್ ಅನ್ನುವಂಥದ್ರ ಮೇಲೆ ಇಡಿ ಅಧಿಕಾರಿಗಳ ತೀರ್ಮಾನ ಆಗಿರುತ್ತೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥ ವಿಚಾರ. ಹಾಗಾಗಿ ಇಡಿ ಅಧಿಕಾರಿಗಳು ಮತ್ತು ಸಿಎಂ ಅವರ ಈ ಪ್ರಕರಣದ ಅರ್ಜಿಯನ್ನು CBIಗೆ ವಹಿಸಬೇಕು ಅನ್ನುವಂಥದ್ದು ಕೂಡ ಆದೇಶ ಕಾಯ್ದಿರಿಸಿರೋದ್ರಿಂದ ಯಾವ ತೀರ್ಮಾನಕ್ಕೆ ಮತ್ತೆ ಕೈಗೊಳ್ಳಬೇಕು ಅನ್ನುವಂಥ ತೀರ್ಮಾನದಲ್ಲಿ ಇಡಿ ಅಧಿಕಾರಿಗಳು ತೀರ್ಮಾನವನ್ನು ಕೂಡ ಮಾಡ್ತಾರೆ. ಆದರೆ ಈ ಪ್ರಕರಣದಲ್ಲಿ ತನಿಖೆ ಹೆದರಿಸಲಿಕ್ಕೆ ಮುಂದಾಗಿದ್ದಂಥ ಪಾರ್ವತಿ ಅವರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ನಾಗೇಶ್.